ದೇವ್ರೆ, ನಿನ್ ಗೊತ್ತಾ, ಇವತ್ತು ನನ್ನನ್ನು ನೋಡೋಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರಂತೆ. ಹಾಗಂತ ಅಮ್ಮ ಹೇಳಿದ್ಲು. ನೆನೆಸ್ಕೊಂಡ್ರೇನೆ ಹೃದಯದ ಬಡಿತ ಜಾಸ್ತಿ ಆಗತ್ತೆ. ದಯವಿಟ್ಟು ನಾನಂದುಕೊಂಡಂತಹ ಎಲ್ಲಾ ಗುಣಗಳಿರುವ ಹುಡುಗನನ್ನು ಕರೆಸಪ್ಪ. ನನ್ನ ಮುದ್ದು ಅಲ್ವಾ ನೀನು. ಸೌರಭಿ, ಇನ್ನೂ ಮುಗಿಲಿಲ್ವಾ ನಿಂದು? ಗಂಡಿನ ಮನೆಯವರು ಬರುವ ಹೊತ್ತಾಯ್ತು. ಸ್ವಲ್ಪ ಅಡುಗೆ ಮನೆಯ ಕಡೆ ಬಂದು ಕೈ ಜೋಡಿಸಬಾರ್ದಾ? ಹೂವಮ್ಮ, ಈಗ ಬಂದೆ. ಲೋ ಮುದ್ದು, ನಿನ್ನನ್ನ ಆಮೇಲೆ ಮಾತನಾಡಿಸ್ತೀನಿ, ಸರಿನಾ ಎಂದು ನೆಲಕ್ಕೆ ಸಾರಿಸುತ್ತಿದ್ದ ತನ್ನ ಸೀರೆಯನ್ನು ಮೊಣಕಾಲಿನ ತನಕ ಮೇಲೆತ್ತಿ ಅಡುಗೆ ಮನೆಯ ಕಡೆ ಓಡಿದಳು. ದೇಹ ಅಡುಗೆ ಮನೆಯಲ್ಲಿದ್ದರೂ ಮನಸ್ಸು ಮಾತ್ರ ಬರುವ ಹುಡುಗನ ಬಗ್ಗೆ ಯೋಚಿಸ್ತಾ ಇತ್ತು. ಯೋಚನೆ ಆಳವಾಗುತ್ತಿದ್ದಂತೆ ಮುಖದಲ್ಲಿ ಸಣ್ಣ ನಗುವೊಂದು ಬೀರಿತು. ಕೌಸ್ತುಭ, ಸ್ವಲ್ಪ ನಿಧಾನಕ್ಕೆ ಓಡಿಸಬಾರ್ದ? ಪಕ್ಕದಲ್ಲಿ ಕುಳಿತಿರುವ ನಿನ್ನ ತಾತನಿಗೆ ವಯಸ್ಸಾಗಿದೆ ಕಣಯ್ಯ. ಓ, ಲೈಫಲ್ಲಿ ಥ್ರಿಲ್ ಇರಬೇಕು. ಈ ಥರ ಫಾಸ್ಟ್ ಆಗಿ ಗಾಡಿ ಓಡಿಸೋದ್ರಲ್ಲಿ ಸಿಗುವ ಮಜಾ ಇದೆಯಲ್ಲ, ಇಟ್ಸ್ ಇನ್ಕ್ರೆಡಿಬಲ್. ಅದನ್ನ ಫೀಲ್ ಮಾಡಿದ್ರೇನೆ ಗೊತ್ತಾಗೋದು. ಕಮಾನ್, ಲೆಟ್ಸ್ ಡ್ಯಾನ್ಸ್ ತಾತ, ಎಂಜಾಯ್ ಎಂದು ರೇಡಿಯೋದಲ್ಲಿ ಪ್ರಸಾರವಾಗುತ್ತಿದ್ದ ಆಂಗ್ಲ ಹಾಡಿನ ದನಿಯನ್ನು ಹೆಚ್ಚಿಸಿ ಕುಳಿತಲ್ಲೇ ಕುಣಿಯಲು ಶುರು ಮಾಡಿದ್ದ. ಕೋತಿಗೆ ಹೆಂಡ ಕುಡಿಸಿದಾಗ ತೇಟ್ ನಿನ್ನ ಹಾಗೆ ಆಡೋದು ಅಲ್ಲ ತಾಯಿ. ಇಂಥವನು ನಮ್ಮ ಹಳ್ಳಿಯ ಹೆಣ್ಣು ಮಗಳನ್ನು ಬಾಳಿಸ್ತಾನ? ಸುಮ್ನೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಇವತ್ತೇ ಹೊಂಟು ಬಿಡಿ ಎಂದ ಗೋಪಾಲರಾಯರು ಕಣ್ಣಿಗೆ ಹಾಕಿದ್ದ ಕನ್ನಡಕವನ್ನು ತೆಗೆದು ಹಿಂದುಗಡೆ ಸೀಟಿನಲ್ಲಿ ಕುಳಿತಿದ್ದ ತಮ್ಮ ಮಗಳ ಕಡೆ ನೋಡಿದ್ದರು. ಅಪ್ಪಯ್ಯ, ನೀನೇನೇ ಹೇಳಿದ್ರು ಸರಿ. ನಮ್ ಕೌಶಿಗೆ ಸಂಪ್ರದಾಯಸ್ಥ ಮನೆತನದ ಹುಡುಗಿಯನ್ನೇ ತಂದುಕೊಳ್ಳುವುದು ಅಂತ ನಾವಿಬ್ರು ಡಿಸೈಡ್ ಮಾಡಿಯಾಗಿದೆ ಅಲ್ವೇನ್ರಿ ಎಂದ ಪದ್ಮಜಾರವರು ತಮ್ಮ ಪತಿ ಶೇಖರ್ರತ್ತ ನೋಡಿದರು. ಹೌದು ಮಾವ, ಆ ಹುಡುಗಿಯ ಕಾಲ್ಗುಣದಿಂದಾದ್ರೂ ಇವನ ಮೋಜು ಮಸ್ತಿಗೆ ಒಂದು ಬ್ರೇಕ್ ಬಿದ್ದು ಒಳ್ಳೆ ಬುದ್ಧಿ ಕಲಿತ್ರೆ ಅಷ್ಟೇ ಸಾಕಾಗಿದೆ ನಮ್ಗೆ ಎಂದಿದ್ದರು ಶೇಖರ್. ಅದೊಂದು ಹಳ್ಳಿ ಮನೆ. ಮನೆಯ ಅಕ್ಕಪಕ್ಕ ಒಣ ಹುಲ್ಲಿನ ಬಣವೆಗಳು. ಅಂಗಳದ ಮುಂದೆ ಸಗಣಿಯಿಂದ ಸಾರಿಸಿ ಅಂದವಾಗಿ ಬಿಡಿಸಿದ್ದ ದೊಡ್ಡದಾದ ಎಳೆಯ ರಂಗವಲ್ಲಿ. ಪಕ್ಕದಲ್ಲೇ ಇದ್ದ ಸಿಹಿ ನೀರಿನ ಬಾವಿ. ಬಚ್ಚಲು ಮನೆಯಲ್ಲಿ ಉರಿಯುತ್ತಿದ್ದ ಸೌದೆಯ ಒಲೆಯಿಂದ ಬರುತ್ತಿದ್ದ ಹೊಗೆ ಅವರನ್ನು ವಧುವಿನ ಮನೆಯೊಳಗೆ ಸ್ವಾಗತಿಸುತ್ತಿದ್ದವು. ಕಾರಿನಿಂದ ಕೆಳಗಿಳಿದಿದ್ದ ಕೌಸ್ತುಭ ಅಲ್ಲಿನ ವಾತಾವರಣವನ್ನೆಲ್ಲ ಸೋಜಿಗದಂತೆ ಬಾಯಿ ತೆರೆದು ನೋಡುತ್ತಾ ಬರುತ್ತಿದ್ದ. ಆ ತಕ್ಷಣ ಅವನ ಕೈಯಲ್ಲಿದ್ದ ಫೋನ್ ರಿಂಗಾಡಿಸಿ ಕಿವಿಯಲ್ಲಿಟ್ಕೊಂಡ. ಕ್ರಿಶ್, ಎಲ್ಲಿದೆಯೋ? ನೀನಿಲ್ದೆ ಈ ವೀಕೆಂಡ್ ಎಷ್ಟು ಬೋರ್ ಆಗ್ತಾ ಇದೆ ಗೊತ್ತಾ? ಓ, ಇಸ್ ಇಟ್? ಏನ್ ಮಾಡೋದು ಬೇಬಿ? ಮಾಮ್ ಎಷ್ಟೇ ಹೇಳಿದ್ರೂ ಕೇಳದೆ ಅವಳ ಹಳ್ಳಿಯಲ್ಲಿರುವ ಹುಡುಗಿನ ನೋಡೋಕೆ ಅಂತ ಎಳೆದುಕೊಂಡು ಬಂದಿದ್ದಾಳೆ ಎಂದ ಬೇಸರದ ಮೊಗವೊತ್ತ. ಅವನ ಮಾತಿಗೆ ಪ್ರತಿಕ್ರಿಯೆಯಾಗಿ ಅತ್ತ ಕಡೆಯಿಂದ ಜೋರಾದ ನಗುವೊಂದು ತೇಲಿ ಬರುತ್ತಲೇ ಇತ್ತು. ಜಸ್ಟ್ ಸ್ಟಾಪ್ ಇಟ್ ರೋಸಿ ಎಂದ ಅಸಮಾಧಾನದಲ್ಲಿ. ಅಲ್ವೋ ಕ್ರಿಶ್, ನೀನು ಹಳ್ಳಿ ಹುಡುಗಿಯನ್ನು ಮದುವೆಯಾಗ್ತೀಯಾ? ಓ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ಹಲೋ ಮೇಡಮ್, ನನ್ಗೇನು ತಲೆ ಕೆಟ್ಟಿದೆ ಅನ್ಕೊಂಡಿದ್ಯಾ? ಮಾಮ್ ಬಲವಂತಕ್ಕೆ ಬಂದಿದ್ದೇನೆ ಅಷ್ಟೇ. ಏನಾದರೂ ಒಂದು ನೆಪ ಹೇಳಿ ರಿಜೆಕ್ಟ್ ಮಾಡೋದು ಗೊತ್ತು ನನಗೆ. ಓಕೆ, ಲೀವ್ ದ್ಯಾಟ್. ಇವತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಲೇಟ್ ನೈಟ್ ಪಾರ್ಟಿಗೆ ಅರೇಂಜ್ ಮಾಡಿ. ವಿಲ್ ಜಾಯ್ನ್ ಯು ಗೈಸ್ ಎಂದು ಕರೆ ತುಂಡರಿಸಿ ಹೊರಟ. ಅವರನ್ನೆಲ್ಲ ಆದರದಿಂದ ಬರಮಾಡಿಕೊಂಡಿದ್ದ ಶಂಕರರು ಕೂರಲೆಂದು ಬೆತ್ತದ ಕುರ್ಚಿಗಳನ್ನು ಹಾಕಿದರು. ನಮ್ಮ ಹುಡುಗನಿಗೆ ಆಫೀಸ್ನಲ್ಲಿ ಅರ್ಜೆಂಟ್ ಮೀಟಿಂಗ್ ಇದೆಯಂತೆ. ಆದಷ್ಟು ಬೇಗ ಹೆಣ್ಣು ನೋಡುವ ಶಾಸ್ತ್ರ ಮುಗಿದು ಹೋಗಲಿ. ಏನಂತೀಯ ಶಂಕರ? ತಮ್ಮ ಮೊಮ್ಮಗನ ಅತಿಯಾದ ಬಲವಂತಕ್ಕೆ ಬಡಬಡಿಸಿ ನುಡಿದಿದ್ದರು ಗೋಪಾಲರಾಯರು. ಹಾಗೇ ಆಗ್ಲಿ ಪಾಪ, ಸಿಟಿಯಲ್ಲಿರೋರು ಏನೇನೋ ಕೆಲಸಗಳಿರ್ತವೋ ಏನೋ. ವಸು, ಸೌರಭಿಯನ್ನು ಕರೆದುಕೊಂಡು ಬಾ. ಡವಗುಡುವ ಮನ ಹೊತ್ತು ತಾಯಿ ಕೊಟ್ಟ ಬೆಲ್ಲದ ಪಾಕವನ್ನಿಡಿದು ಹೊರಬಂದ ಸೌರಭಿ ನಿರ್ಲಿಪ್ತ ಮುಖಭಾವ ತಳೆದು ಎಲ್ಲರಿಗೂ ಕೊಟ್ಟು ತನ್ನ ಅಪ್ಪನ ಪಕ್ಕದಲ್ಲಿ ನಿಂತವಳು ಅಪ್ಪಿ ತಪ್ಪಿಯೂ ಸಹ ಕೌಸ್ತುಭನ ಕಡೆ ಕಣ್ಣೆತ್ತಿ ನೋಡ್ಲಿಲ್ಲ. ಅವಳ ಅವರ್ಣೀಯ ಅಂದ ಕೌಸ್ತುಭನನ್ನು ಅಪ್ರತಿಮನನ್ನಾಗಿ ಮಾಡಿತ್ತು. ಅಬ್ಬಾ, ಹೌ ಕ್ಯೂಟ್ ಶೀ ಈಸ್. ಜೀವನದಲ್ಲಿ ಮದುವೆ ಅಂತ ಆದರೆ ಅದು ಇವಳನ್ನೇ. ಅದೆಷ್ಟು ದಿನದಿಂದ ಹುಡುಕ್ತಾ ಇದೆ ಇವಳನ್ನು ಎಂದು ಅವಳ ರೂಪರಾಶಿಯನ್ನೇ ನೋಡುತ್ತಾ ಮೈಮರೆತು ಹೋಗಿದ್ದ. ಈ ಮದುವೆಗೆ ನಾವು ನೀವು ಒಪ್ಪುವುದಕ್ಕಿಂತ ಜೀವನ ಪೂರ್ತಿ ಜೊತೆಯಾಗಿ ಸಂಸಾರ ಮಾಡಬೇಕಾದ ಹುಡುಗ ಹುಡುಗಿಯರ ಒಪ್ಪಿಗೆ, ಅಭಿಪ್ರಾಯ ಬಹಳ ಮುಖ್ಯ. ಕೌಶ್, ಸೌರಭಿ, ನಿಮ್ಮ ಅನಿಸಿಕೆ ಏನು ಎಂದರು ಪದ್ಮಜ. ಮಾಮ್, ಬಿಫೋರ್ ದಟ್ ಐ ವಾಂಟ್ ಟು ಟಾಕ್ ವಿತ್ ಹರ್ ಎಂದ ಕೌಸ್ತುಭ. ಅದಕ್ಕೇನಂತೆ ಸೌರಭಿ, ಅವರನ್ನು ಹೊರಗಡೆ ಕರೆದುಕೊಂಡು ಹೋಗಮ್ಮ ಎಂದ ಶಂಕರರ ಅಣತಿಯಂತೆ ಹಿತ್ತಲ ಕಡೆ ಹೆಜ್ಜೆ ಹಾಕಿದವಳನ್ನು ಹಿಂಬಾಲಿಸುತ್ತಾ ನಡೆದ ಕೌಸ್ತುಭ.
ಬಹಳ ಹೊತ್ತು ಮಾತಿಗಾಗಿ ತಡವರಿಸುತ್ತಾ ನಿಂತಿದ್ದ ಕೌಸ್ತುಭ ಬಾವಿ ಕಟ್ಟೆಯ ಮೇಲೆ ಕುಳಿತು ಅದರೊಳಗಿನ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನೇ ದಿಟ್ಟಿಸುತ್ತಿದ್ದವಳಿಗೆ, ನಿಮ್ಮ ಮನೆ ತುಂಬ ಹಿಸ್ಟೋರಿಕಲ್ ಆಗಿದೆ, ಯುನೋ, ಇದರ ಫೋಟೋಗಳನ್ನು ಫೇಸ್ಬುಕ್ಗೆ ಹಾಕಿದ್ರೆ ಸಾವಿರಾರು ಲೈಕ್ಸ್ ಬರುತ್ತೆ ಗೊತ್ತಾ ಎಂದ. ಕ್ಷಮಿಸಿ, ನನಗೆ ಅದರಲ್ಲೆಲ್ಲ ಆಸಕ್ತಿ ಇಲ್ಲ ಎಂದು ನಿರಾಸಕ್ತಿಯಿಂದ ನುಡಿದಿದ್ದಳು. ಐಸಿ, ಓಕೆ, ಅದು ಬಿಡಿ. ನಾನು ಸುಮಾರು ವರ್ಷಗಳ ಹಿಂದೆಯೇ ನಿಮ್ಮನ್ನು ಇದೇ ಊರಲ್ಲಿ ನೋಡಿದ್ದೆ. ಅಂದಿನಿಂದ ಇಂದಿನವರೆಗೂ ನಿಮಗಾಗಿ ಅದೆಷ್ಟು ಹುಡುಕಾಡಿದ್ದೇನೆ ಗೊತ್ತಾ ಎಂದು ಮುಖವರಳಿಸಿದ. ಹೌದು, ನನಗೂ ನಿಮ್ಮ ಮುಖ ಪರಿಚಯ ತುಂಬ ಚೆನ್ನಾಗಿದೆ. ಆದರೆ ಎಲ್ಲಿ ಯಾವಾಗ ನೋಡಿದ್ದು ಎಂದು ಸರಿಯಾಗಿ ನೆನಪಾಗ್ತಾ ಇಲ್ಲ ಎಂದು ಹಣೆಯ ಮೇಲೆ ಬೆರಳಿಟ್ಟು ಉಜ್ಜಿಕೊಂಡಳು. ಆವತ್ತು ಒಂದಿನ ಎಂದು ತನ್ನ ನೆನಪಿನ ಬುತ್ತಿಯನ್ನು ಅವಳ ಮುಂದೆ ಬಿಚ್ಚಿಡುತ್ತಾ ಹೋದ. ಲೋ ಸೀನಾ, ಈ ಹಳ್ಳಿಯಲ್ಲಿ ಹೇಗೋ ಕಾಲ ಕಳಿತೀರಾ ನೀವೆಲ್ಲ. ಓಫ್, ನನಗಂತೂ ಇಲ್ಲಿ ಒಂದು ದಿನ ಕಳೆಯುವುದು ಸಹ ಒಂದು ಯುಗ ಕಳೆದಂತೆ ಎನ್ನುತ್ತಾ ಅಲ್ಲಿನ ಹಸಿರು ವಾತಾವರಣವನ್ನು ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಾ ಮುಂದೆ ಸಾಗ್ತಾ ಇದ್ದ. ಸೌರಭಿ, ಬೇಗ ಕಿತ್ಕೊಳೆ, ಆ ದಡಿಯ ಸೀನ ಏನಾದ್ರೂ ಬಂದ್ರೆ ಮುಗೀತು ನಮ್ ಕತೆ ಎಂದು ಅವಳು ಕೊಯ್ದು ಕೆಳಗೆ ಹಾಕುತ್ತಿದ್ದ ಮಾವಿನ ಕಾಯಿಗಳನ್ನು ಬ್ಯಾಗಿಗೆ ತುಂಬುತ್ತಿದ್ದಳು ಸೌರಭಿಯ ಗೆಳತಿ ಶೃಂಗ. ಅಪ್ಪಣ್ಣಿ, ಕೆಳಗೆ ಕೂತ್ಕೊಂಡು ಮಾತನಾಡಿದಷ್ಟು ಸುಲಭ ಅನ್ಕೊಂಡ್ಯಾ ಕೇಳೋದು ಎಂದು ಮಾವಿನ ಕಾಯಿಯನ್ನು ಎಟಕಿಸಿಕೊಳ್ಳಲು ಏದುಸಿರು ಬಿಡುತ್ತಾ ಮೇಲಕ್ಕೆ ನೆಗೀತಾ ಇದ್ದವಳನ್ನು ಕಂಡ ಕೌಸ್ತುಭ ಅವಳ ಸೌಂದರ್ಯ ರಾಶಿಗೆ ಸೋತು ಶರಣಾಗಿದ್ದ. ಅವಳು ಪ್ರತಿ ಬಾರಿ ಮೇಲಕ್ಕೆ ಜಿಗಿಯುತ್ತಿದ್ದರೆ ಕಾಲ್ಗೆಜ್ಜೆಯಿಂದ ಹಿಡಿದು ಅವಳ ನೀಳ ಜಡೆಗೆ ಮುಡಿದಿದ್ದ ಮಲ್ಲಿಗೆ ಹೂವಿನ ತನಕ ಅವಳ ಜೊತೆಯಲ್ಲಿಯೇ ಮೇಲಕ್ಕೆ ಸಾಗಿ ಕೆಳಗೆ ಬರ್ತಾ ಇದ್ದವು. ಅವಳ ಆ ವೈಖರಿಯನ್ನೇ ನೋಡುತ್ತಾ ಮೈಮರೆತಂತೆ ಹತ್ರ ಬರ್ತಾ ಇದ್ದ ಕೌಸ್ತುಭ ತಕ್ಷಣ ಅವಳ ನೀಲ ಸೊಂಟವನ್ನು ಹಿಡಿದು ಮೇಲಕ್ಕೆತ್ತಿದ. ಆ ಕೂಡಲೇ ಮಾವಿನಕಾಯಿಯನ್ನು ಸಲೀಸಾಗಿ ಕಿತ್ತುಕೊಂಡವಳು ತನ್ನನ್ನು ಯಾರೋ ಮೇಲಕ್ಕೆತ್ತಿದ್ದಾರೆ ಎಂದರಿವಾಗಿ ಕೆಳಗೆ ನೋಡಿ ಗಾಬರಿಯಲ್ಲಿ ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡುತ್ತಾ, ರೀ ಬಿಡ್ರಿ ಎಂದು ಉಸುರಿದ್ದಳು. ಎಲ್ಲ ಮುಂಡೇವ, ಎಷ್ಟು ಕಿತ್ತ ಹೇಳೋದು ನಿಮಗೆ, ನಮ್ಮ ತೋಟಕ್ಕೆ ಕಾಲ್ ಮಡಗ್ಬ್ಯಾಡಿ ಅಂತ. ಇವತ್ತದೇ ನಿಮಗೆ ನಿನ್ಕಳಿ ವಸಿ ಎಂದ ಸೀನಾ ಗದ್ದೆ ಪಾತಿ ಮಾಡಲೆಂದು ಹಿಡಿದಿದ್ದ ಸನಿಕೆಯನ್ನು ಅಲ್ಲೇ ಬಿಸಾಡಿ ಅವರ ಕಡೆಗೆ ಬೈದಾಡಿಕೊಂಡು ಬರ್ತಾ ಇದ್ದ. ಅವನ ಬಿಗಿಯಾದ ಹಿಡಿತದಿಂದ ಬಿಡಿಸಿಕೊಳ್ಳಲಾಗದೆ ಕಂಗಾಲಾದ ಸೌರಭಿ ಅವನ ಎರಡೂ ಭುಜಕ್ಕೆ ಜೋರಾಗಿ ಜಿಗುಟಲು ಶುರು ಮಾಡಿದ್ದಳು. ನೋವಿನ ಅನುಭವವಾದೆನಿಸಿ ಅವಳನ್ನು ಕೆಳಗಿಳಿಸಿದ ಕೌಸ್ತುಭ ಅವಳಂದದ ಮಾಯಾಜಾಲ ಬಿಡುಗಡೆ ಹೊಂದಿ ವಾಸ್ತವ ಪ್ರಪಂಚಕ್ಕೆ ಬಂದಿಳಿದಿದ್ದ. ಸುಬಿ, ಪಾರೇ ಬೇಗ, ಈ ಪೇಟೆ ಮಂದಿ ಹುಡುಗಿಯರನ್ನು ಹಿಡಿದು ಸೇಲ್ ಮಾಡಿಬಿಡ್ತಾರಂತೆ ಎಂದೇಳಿ ಅಲ್ಲಿಂದ ಓಟ ಕಿತ್ತಿದ ಶೃಂಗಾಳ ಹಿಂದೆಯೇ ದಿಗಿಲಿನಲ್ಲಿ ಓಡಲು ಶುರು ಮಾಡಿದ್ದಳು ಸೌರಭಿ. ಹೇ ಹುಡುಗಿ, ಸ್ಟಾಪ್, ನಿನ್ನ ಹೆಸರೇನು ಅಂತ ನಿಮ್ಮ ಹಿಂದೆ ಓಡಿ ಬರುವಷ್ಟರಲ್ಲಿ ನೀವು ಸೈಕಲ್ ಹತ್ತಿ ಅಲ್ಲಿಂದ ಮಾಯ ಆಗಿದ್ರಿ. ಅವತ್ತಿನಿಂದ ಇವತ್ತಿನವರೆಗೂ ಈ ಹಳ್ಳಿಗೆ ಬಂದರೆ ಸಾಕು, ನಿಮ್ಮ ನೆನಪು ತುಂಬ ಕಾಡಿಸ್ತಾ ಇತ್ತು ನನ್ನನ್ನು. ಆದರೆ ಈಗ ಮಾಮ್ ನನ್ನ ಲೈಫ್ ಪಾರ್ಟ್ನರ್ ಆಗಿ ಬರಲು ಹುಡುಕಿರುವ ಹುಡುಗಿ ನೀವೇ ಅಂತ ನೆನೆಸ್ಕೊಂಡೆ ಐ ಆಮ್ ಸೋ ಲಕ್ಕಿ ಅನಿಸುತ್ತೆ ನನಗೆ ಎಂದು ಒಂದೇ ಉಸಿರಿನಲ್ಲಿ ತನ್ನ ಮನದಿಂಗಿತವನ್ನು ಅವಳ ಮುಂದೆ ಆರುಹಿದ್ದ. ಆದರೆ ನೀವು ನನಗೆ ಇಷ್ಟ ಇಲ್ಲ ಎಂದು ಖಡಾಖಂಡಿತವಾಗಿ ನುಡಿದಿದ್ದವಳು. ಯಾಕೆ ಅಂತ ಕೇಳಬಹುದಾ? ಧೈರ್ಯ ತುಂಬಿದ ದನಿ ಇವನದು. ನೋಡಿ, ನೀವು ತುಂಬ ಓದ್ಕೊಂಡಿದ್ದೀರಿ, ಒಳ್ಳೆ ಉದ್ಯೋಗದಲ್ಲಿದ್ದೀರಿ ಕೂಡ. ಆದರೆ ನಾನು ನಮ್ಮ ಹಳ್ಳಿಯಲ್ಲಿರುವ ಸರ್ಕಾರಿ ಕಾಲೇಜ್ನಲ್ಲಿ ಓದ್ಕೊಂಡಿರುವ ಸಾಮಾನ್ಯ ಹುಡುಗೆ. ನಿಮಗೂ ನನಗೂ ಯಾವ ವಿಧದಲ್ಲೂ ಹೊಂದಾಣಿಕೆ ಆಗಲ್ಲ. ದಯವಿಟ್ಟು ತಾವು ಇಲ್ಲಿಂದ ಹೊರಟು ಬಿಡುವುದು ಉತ್ತಮ. ಅವನ ಪ್ರತ್ಯುತ್ತರಕ್ಕೂ ಕಾಯದೆ ಅಲ್ಲಿಂದ ಹೊರಡಲು ಅನುವಾದಳು. ಕೂಡಲೇ ಅವಳ ಎದುರಿಗೆ ನಿಂತು ಕೈ ಅಡ್ಡಲಾಗಿ ಹಿಡಿದವನು, ನಿಮ್ಮನ್ನು ನೋಡಿದ ಮೊದಲ ದಿನವೇ ಪ್ರೀತಿಯ ಶಾಲೆಗೆ ಅಡ್ಮಿಷನ್ ಪಡೆದ ಸ್ಟೂಡೆಂಟ್ ನಾನು. ನನಗಿರುವ ಜಾಬ್, ನೇಮ್, ಫೇಮ್ ನೋಡಿ ನೂರಾರು ಹುಡುಗಿಯರು ನನ್ನ ಹಿಂದೆ ಬಿದ್ದರೂ ಸಹ ಅವರ್ಯಾರ ಮೇಲೂ ಮನಸ್ಸಾಗಲಿಲ್ಲ ನನಗೆ. ಆದರೆ ನೀವು ಗೊತ್ತಿಲ್ಲ ರೀ, ನನ್ನ ಲೈಫಲ್ಲಿ ಮದುವೆ ಅಂತ ಆದರೆ ಅದು ನಿಮ್ಮನ್ನು ಮಾತ್ರ. ವಿಲ್ ಯು ಮ್ಯಾರಿ ಮೀ ಎಂದು ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದ. ಕ್ಷಮಿಸಿ, ಅವನ ಕೈಯಿಂದ ತನ್ನ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದಳು. ಹೇಗಲ್, ಬಹುಶಃ ನಾನೇನು, ನನ್ನ ಸ್ಟೇಟಸ್ ಏನು ಅಂತ ಗೊತ್ತಿಲ್ಲದೆ ಮಾತನಾಡ್ತಾ ಇದೆಯಾ ನೀನು? ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ, ಅರಮನೆಯಂತಹ ಮನೆ, ಕೆಲಸ ಮಾಡಲು ಆಳು ಕಾಳು ಮಹಾರಾಣಿ ಅಂತಿರಬಹುದು ನೀನು. ಇನ್ನೊಂದ್ಸರ್ತಿ ಯೋಚಿಸು ಎಂದು ಸಿಟ್ಟಿನಲ್ಲಿ ಅವಳ ಬಟ್ಟಲು ಕಣ್ಗಳಲ್ಲಿದ್ದ ತನ್ನ ಪ್ರತಿಬಿಂಬವ ದಿಟ್ಟಿಸಿದ್ದ. ನಿಮ್ಮ ಸಿಟಿಯವರ ಜೀವನ ಶೈಲಿಯೇ ಒಂದು ಯಾಂತ್ರಿಕತೆ ಎನಿಸುತ್ತೆ ನನಗೆ. ವಾರವೆಲ್ಲ ದುಡಿಯೋದು,
ವಾರದ ಕೊನೆಯಲ್ಲಿ ವೀಕೆಂಡ್ನ ಹೆಸರು ಹೇಳಿ ಕುಡಿತ ಮೋಜು ಮಸ್ತಿ ಮಾಡುತ್ತಾ ಕಾಲ ಕಳೆಯುವುದು. ಆಕಾಶದೆತ್ತರಕ್ಕೆ ಬೆಳೆದು ನಿಂತ ಕಟ್ಟಡಗಳ ಒಳಗಿನ ಜೀವನ. ಅದರೊಳಗೆ ಬೆಳಕಿನ ಸೂರ್ಯೋದಯದ ಕಿರಣಗಳು ಬರಲು ಅವಕಾಶವಿಲ್ಲ. ರಾತ್ರಿಯ ಚಂದ್ರನ ಕಾಣುವ ಭಾಗ್ಯವಂತೂ ಇಲ್ವೇ ಇಲ್ಲ. ಆದರೆ ನಾವು ಹಳ್ಳಿಯವರು ನಿಮ್ಮ ಥರ ಅಲ್ಲ. ದಿನಪೂರ್ತಿ ಬೆವರು ಸುರಿಸಿ ದುಡಿತೀವಿ. ಕೊನೆಗೊಂದು ದಿನ ನಮ್ಮ ಶ್ರಮಕ್ಕೆ ಫಲವಾಗಿ ಬರುವ ಫಸಲನ್ನು ಬೊಗಸೆಯಲ್ಲಿ ಹಿಡಿಯುತ್ತೇವಲ್ಲ, ಆಗ ನಮಗಾಗುವ ಸಂತಸವನ್ನು ವರ್ಣಿಸಿ ಹೇಳಲು ಸಾಧ್ಯವಿಲ್ಲ. ನೋಡಿ, ನಾನು ಮದುವೆ ಅಂತ ಆದರೆ ಒಬ್ಬ ರೈತನನ್ನು ಮಾತ್ರ. ಅದು ಬಿಟ್ಟು ಸ್ವಲ್ಪ ಮೀಸೆ ಚಿಗುರಿದರೆ ಸಾಕು, ವಂಶಪಾರಂಪರಿಕವಾಗಿ ಅನ್ನ ಹಾಕಿದ ನೇಗಿಲನ್ನು ಮರೆತು ಹುಟ್ಟಿದ ಹಳ್ಳಿಯನ್ನು ಬಿಟ್ಟು ಪಟ್ಟಣ ಸೇರುವ ನಿಮ್ಮಂಥವರನ್ನಲ್ಲ. ಕ್ಷಮಿಸಿ, ಬೇರೆಯವರ ಅಭಿಪ್ರಾಯ ಹೇಗೋ ಏನೋ, ಅದು ನನಗೆ ಬೇಕಾಗಿಲ್ಲ. ಇದು ನನ್ನ ಅಭಿಮತ, ಅದರಂತೆ ನಡೆಯುವವಳು ನಾನು ಎಂದಳು ದಿಟ್ಟತನದಲ್ಲಿ. ಆದರೆ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ, ನಿಮ್ಮನ್ನು ನೋಡಿದ ದಿನದಿಂದ ಎಂದು ಮತ್ತಿನ್ನೇನೋ ಹೇಳ ಹೊರಟಿದ್ದವರನ್ನು ಅರ್ಧದಲ್ಲೇ ತಡೆದವಳು, ಕ್ಷಮಿಸಿ, ತಾವಿನ್ನು ಹೊರಡಬಹುದು ಎಂದು ಕೈ ಮುಗಿದಿದ್ದಳು. ಏನಂದ್ಕೊಂಡಿದ್ದಾಳೆ ಅವಳು? ಅವಳಲ್ಲ, ಅವಳ ಅಪ್ಪನಂತ ಹುಡುಗಿಯನ್ನು ತಂದು ನಿನಗೆ ಮದುವೆ ಮಾಡ್ತೇನೆ. ಯು ಡೋಂಟ್ ವರಿ ಕೌಶಿ, ನಡಿ, ನಾವಿಲ್ಲಿಂದ ಹೊರಡೋಣ ಎಂದು ಹುಬ್ಬು ಗಂಟಿಕ್ಕಿದ್ದರು ಪದ್ಮಜಾರವರು. ಸಾರಿ ಮಾಮ್, ನಾನು ನಿರ್ಧಾರ ಮಾಡಿಯಾಗಿದೆ. ನಾನು ನನ್ನ ಕೆಲಸ ಬಿಟ್ಟು ರೈತನಾಗ್ತೇನೆ, ತಾತನ ಮನೆಯಲ್ಲಿ ಇರ್ತೇನೆ. ಪ್ಲೀಸ್ ಬಲವಂತ ಮಾಡಬೇಡಿ ಎಂದ ಮನೆಯ ಮೇಲ್ಛಾವಣಿಯನ್ನು ದಿಟ್ಟಿಸುತ್ತ. ಕೌಸ್ತಭ, ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳದೆ ಮಾತನಾಡ್ತಾ ಇದೆಯಾ ನೀನು? ಹುಟ್ಟಿದಂದಿನಿಂದ ಇಲ್ಲಿಯವರೆಗೂ ವೈಭೋಗದ ಜೀವನದಲ್ಲಿ ಬೆಳೆದಿರುವ ನೀನು ಇಲ್ಲಿ ಬಂದು ಹೊಲ ಉಳುವುದು, ಕಷ್ಟದ ಕೆಲಸಗಳನ್ನು ಮಾಡುವುದು ಎಂದರೆ ಅದೆಲ್ಲ ನಿನ್ನಿಂದಾಗದು. ನಡೆ ಇಲ್ಲಿಂದ ಎಂದರು ಶೇಖರ್. ಡ್ಯಾಡ್, ಇಷ್ಟು ದಿನ ನೀವು ಹೇಳಿದಂತೆ ಕೇಳಿದ್ದೇನೆ. ನೀವು ಇಷ್ಟಪಟ್ಟಿದ್ರೆಂದು ಇಂಜಿನಿಯರಿಂಗ್ ಕೋರ್ಸ್ ಓದಿದೆ, ನಿಮ್ಮಿಚ್ಛೆಯಂತೆ ಜಾಬ್ ಸೇರಿದೆ. ಕೊನೆಗೆ ನೀವು ಆರಿಸಿದ ಹುಡುಗಿಯನ್ನು ನೋಡೋಕ್ಕೆ ನಿಮ್ಮೊಟ್ಟಿಗೆ ಬಂದೇ ಕೂಡ. ಪ್ಲೀಸ್, ಈಗಲಾದರೂ ನನಗಿಷ್ಟವಾದ ಜೀವನ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಕೊಡಿ. ತಾತ, ನಾನು ಇಲ್ಲೇ ಇದ್ದು ನಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡೋಕೆ ನಿರ್ಧಾರ ಮಾಡಿದ್ದೇನೆ. ಹಾಗೆ ಅಗ್ರಿಕಲ್ಚರ್ನಲ್ಲಿ ಪದವಿ ಪಡೆಯುವ ಆಸೆ ಕೂಡ ಇದೆ. ತಾತ, ನಿಮ್ಮ ಜೊತೆ ಇದೇ ಮನೆಯಲ್ಲಿದ್ದು ನಿಮಗೆ ಊರುಗೋಲಾಗಿರಲು ಅವಕಾಶ ಮಾಡಿಕೊಡ್ತೀರಾ ಎಂದು ಅವರ ಭುಜವನ್ನು ಬಳಸಿದ. ಅವನ ಮಾತುಗಳನ್ನು ಕೇಳ್ತಾ ಇದ್ದ ಗೋಪಾಲ್ ರಾಯರು ಮಹಾದಾನದಿಂದ ಬೇಗುತ್ತಾ, ಮಗು, ಭೂತಾಯಿಯನ್ನು ನಂಬಿ ಬದುಕ್ತಾ ಇರುವವರನ್ನು ಅವಳು ಕೈಬಿಟ್ಟ ಪುರಾವೆಗಳೇ ಇಲ್ಲ. ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ. ಸುತ್ತೂರು ಮೆಚ್ಚುವಂತಹ ಆದರ್ಶ ರೈತ ಎನಿಸ್ಕೋ ಎಂದು ಮನ ತುಂಬಿ ಹರಸಿದ್ದರು. ಅಂದು ಮುಂಜಾವು ಗುದ್ದಲಿ ಹಿಡಿದು ಬಂದವನು ಸುಮಾರು ವರ್ಷಗಳಿಂದ ಉಳುಮೆಯೇ ಕಾಣದೆ ಬಂಜರಾಗಿದ್ದ ಬಯಲು ಭೂಮಿಯನ್ನೇ ನೋಡುತ್ತಾ, ನಿಜವಾಗಿಯೂ ಇಲ್ಲಿ ಬೆಳೆ ಬೆಳೆಯಲು ನನ್ನಿಂದ ಸಾಧ್ಯನಾ? ದೈಹಿಕ ಶ್ರಮದ ಜೊತೆಗೆ ತಾಳ್ಮೆ, ಮಾನಸಿಕ ಕ್ಷಮತೆಯ ಅವಶ್ಯಕತೆಯೂ ಸಹ ತುಂಬ ಮುಖ್ಯ. ಮಳೆ, ಪ್ರವಾಹ, ಬಿಸಿಲು, ಬರಗಾಲ, ರೋಗ ರುಜಿನ, ಆಳು ಕಾಳು, ರೇಟು ಗೀಟು, ಹೀಗೆ ನೂರಾರು ಅಂಶಗಳ ಜೊತೆ ಅಖಾಡಕ್ಕಿಳಿದು ಗೆದ್ದು ಬಂದಾಗ ಮಾತ್ರ ಒಬ್ಬ ಆದರ್ಶ ರೈತ ಎಂಬ ಪದಪಟ್ಟಿಯನ್ನು ಗಿಟ್ಟಿಸಿಕೊಳ್ಳಲು ಸಾಧ್ಯ ಎಂದು ಕೈ ಚೆಲ್ಲಿದವನಿಗೆ ತಟ್ಟನೆ ಸೌರಭಿಯ ಮುಖ ನೆನಪಾಗಿ ತಕ್ಷಣವೇ ದೃಢ ನಿರ್ಧಾರ ತಳೆದು ಮನಸ್ಸಿದ್ದರೆ ಮಾರ್ಗ ಎಂದು ಮುನ್ನುಗ್ಗಿದ. ವಿಷಯ ತಿಳಿತಾ ಇದ್ದಂತೆ ಸೌರಭಿ ಜೋರಾಗಿ ನಗತೊಡಗಿದಳು. ಆಗ ಅವಳ ಅಮ್ಮ, ಎಲ್ಲ ಆಗಿದ್ದು ನಿನ್ನಿಂದಾನೆ. ಆವತ್ತು ಮದುವೆಗೆ ಒಪ್ಪಿದ್ದಿದ್ರೆ ಆ ಹುಡುಗ ಇಷ್ಟು ಕಷ್ಟ ಪಡ್ಬೇಕಾಗಿರಲಿಲ್ಲ. ನೀನು ಜುಮ್ ಅಂತ ಅತ್ತೆ ಮನೆಯಲ್ಲಿ ಹಾಯಾಗಿ ಇರಬಹುದಿತ್ತು. ಮಾಡಿದ್ದೆಲ್ಲ ಮಾಡಿಬಿಟ್ಟು ಈಗ ಕಿಸಿಯುವುದು ಬೇರೆ ಎಂದು ತಮ್ಮ ಕೋಪವನ್ನು ಹೊರ ಹಾಕ್ತಾ ಇದ್ರು. ಅಮ್ಮನಿಗೆ ಕ್ಯಾರೆ ಎನ್ನದೆ ಸೌರಭಿ, ಕೌಸ್ತುಬ್ನಂತಹ ಸಿಟಿಯಲ್ಲಿ ಬೆಳೆದ ಹುಡುಗರು ಕೃಷಿ ಮಾಡಲು ಸಾಧ್ಯನೇ ಇಲ್ಲ. ಯಾರನ್ನು ಮೆಚ್ಚಿಸೋಕ್ಕೋಸ್ಕರ ಇವ ಇಲ್ಲಿ ಬಂದು ವ್ಯವಸಾಯ ಮಾಡಬೇಕು? ವ್ಯವಸಾಯ ಹೇಳಿದಷ್ಟು ಸುಲಭ ಅಲ್ಲ. ಕೈಯಲ್ಲಿ ಮೊಬೈಲ್, ಲ್ಯಾಪ್ಟಾಪ್ ಮಾತ್ರ ಹಿಡಿದು ಗೊತ್ತಿದ್ದವನಿಗೆ ನೇಗಿಲಿ ಹಿಡಿಯೋದು ಅಸಾಧ್ಯನೇ ಸರಿ ಎನ್ನುತ್ತಾ ಮತ್ತಷ್ಟು ನಗತೊಡಗಿದಳು. ಈ ವಿಷಯವನ್ನು ತನ್ನ ಗೆಳತಿ ಶೃಂಗಾಳಿಗೆ ತಿಳಿಸಬೇಕೆಂದು ಅವಳ ಮನೆಯತ್ತ ಹೆಜ್ಜೆ ಹಾಕಿದಳು. ಇಬ್ರೂ ಸೇರಿ ಕೌಸ್ತುಬ್ ವ್ಯವಸಾಯ ಮಾಡ್ತಾ ಇದ್ದ ಕೃಷಿ ಭೂಮಿಯ ಬಳಿ ನಡೀತಾರೆ. ಪಾಪ, ಆತ ಸುಡು ಬಿಸಿಲಿನಲ್ಲಿ ಕಷ್ಟ ಪಡ್ತಾ ಇದ್ರೆ ಇತ್ತ ಇವರು ಆತನನ್ನು ನೋಡಿ ಪಿಸಪಿಸ ನಗ್ತಾ ಇದ್ರು. ಸೌರಭಿಯನ್ನು ಕಂಡೊಡನೆ ಕೌಸ್ತುಬ್ನ ಮುಖ ಅರಳಿತು. ಹೆಚ್ಚಿನ ಜೋಶ್ನೊಂದಿಗೆ ಕೆಲಸ ಮುಂದುವರಿಸಿದ. ಹಾಗೆ ನೋಡ್ತಾ ನಿಂತಿದ್ದ ಸೌರಭಿಗೆ ತನಗೋಸ್ಕರ ಕೌಸ್ತುಬ್ ಪಡ್ತಾ ಇರುವ ಕಷ್ಟ ನೋಡಿ ಸ್ವಲ್ಪ ನೋವಾಯಿತು. ದಿನ ಕಳೆದಂತೆ ಸೌರಭಿ ಕೌಸ್ತುಬ್ಗೆ ಹತ್ರವಾಗುತ್ತಾ ಹೋದ್ಲು. ಪ್ರತಿದಿನ ತಪ್ಪದೆ ಅನ್ನ, ಜೋಳದ ರೊಟ್ಟಿ, ರಾಗಿ ಮುದ್ದೆ, ಕೋಳಿ ಸಾರು, ಹೀಗೆ ದಿನಕ್ಕೊಂದು ಊಟನ ಬುತ್ತಿ ಕಟ್ಟಿ ತಂದು ತನ್ನ ಕೈಯಾರೆ ಬಡಿಸಿ ಒಟ್ಟಿಗೆ ಕೂತು ಇಬ್ರು ಊಟ ಮಾಡ್ತಾ ಇದ್ರು.
ಗಾಳಿ, ಮಳೆ, ಬಿಸಿಲು ಯಾವುದನ್ನು ಲೆಕ್ಕಿಸದೆ ಕಷ್ಟಪಟ್ಟು ದುಡಿದ. ಏನೇ ಡೌಟ್ ಇದ್ದರೂ ತಾತನ ಬಳಿ ಕೇಳಿ ತಿಳಿದುಕೊಳ್ತಾ ಇದ್ದ. ಸಮಯ ಸಿಕ್ಕಿದ್ರೆ ಸಾಕು ಫೇಸ್ಬುಕ್, ವಾಟ್ಸಪ್ನಲ್ಲಿ ಕೆಲಸವಿಲ್ಲದ ಕಾಡು ಹರಟೆಯಲ್ಲಿ ತಲ್ಲೀನನಾಗ್ತಾ ಇರ್ತಿದ್ದ ಆತ ಅದನ್ನೇಕೆ ನಮ್ಮಂತಹ ಸಾವಿರಾರು ರೈತರ ಉಪಯೋಗಕ್ಕೆ ಬರುವ ರೀತಿಯಲ್ಲಿ ಬಳಸಿಕೊಳ್ಳಬಾರದು ಎಂದು ಯೋಚಿಸುವಾಗ ಉಪಾಯವೊಂದು ಹೊಳೆದಿತ್ತು. ಆ ಕೂಡಲೇ ಫೇಸ್ಬುಕ್ನಲ್ಲಿ ಕೃಷಿಗೆ ಸಂಬಂಧಿಸಿದ ಪೇಜ್ ಒಂದನ್ನು ಸೃಷ್ಟಿಸಿ ಅದರಲ್ಲಿ ಕೃಷಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಪೋಸ್ಟ್ ಮಾಡಲು ಶುರು ಮಾಡಿದ. ರೈತರ ಸಮಸ್ಯೆಗಳನ್ನು ಆಲಿಸುವ ಕಿವಿಯಾಗಿ ನಿಂತ. ಯಾವ ತಳಿಗೆ ಎಷ್ಟು ಪ್ರಮಾಣದ ಗೊಬ್ಬರ, ನೀರು ಹಾಯಿಸಿದರೆ ಉತ್ತಮ ಬೆಳೆ ತೆಗೆಯಬಹುದು, ಸಸ್ಯಗಳಿಗೆ ತಗುಲುವ ಕೀಟ ಮತ್ತು ರೋಗವನ್ನು ಪತ್ತೆ ಹಚ್ಚಿ ಯಾವ ರೀತಿಯ ಚಿಕಿತ್ಸಾ ಕ್ರಮಗಳನ್ನು ಕೈಗೊಳ್ಳುವುದು, ಸಾವಯವ ಗೊಬ್ಬರವನ್ನು ನಾವೇ ತಯಾರಿಸಿ ರಾಸಾಯನಿಕಗಳಿಂದ ಮುಕ್ತವಾದ ಉತ್ಪನ್ನಗಳನ್ನು ಉತ್ಪಾದಿಸುವುದು ಹೇಗೆ, ತರಕಾರಿ ಮತ್ತು ಬೇಳೆಕಾಳುಗಳ ದಿನದ ರೇಟಿನ ಬಗ್ಗೆ ರೈತರಿಗೆ ಮಾಹಿತಿ ಒದಗಿಸುವ ಬಗ್ಗೆ, ಯಾವುದೇ ಕೃಷಿ ಸಂಬಂಧಿ ಸಮಸ್ಯೆಗಳ ಕುರಿತು ಮುಕ್ತವಾಗಿ ಚರ್ಚಿಸಲು ಈ ಪೇಜಿನಿಂದ ಸಾಧ್ಯವಾಯಿತು. ಹಾಗೆ ವರ್ಷದ ಉತ್ತಮ ರೈತ ಎಂಬ ಬಿರುದು ಸಹ ಲಭಿಸಿತು ಎಂದು ಕೌಸ್ತುಭ್ ಒಬ್ಬ ಆದರ್ಶ ರೈತ. ಹೆಚ್ಚು ಅಂಕ ಗಳಿಸಿ ಉತ್ತೀರ್ಣರಾದ ತಕ್ಷಣ ಪಟ್ಟಣ ಸೇರಿ ಬಿಡಬೇಕು, ಹೇಗೋ ಅಲ್ಲೊಂದು ಒಳ್ಳೆ ಕೆಲಸ ಗಿಟ್ಟಿಸಿಕೊಂಡ್ರೆ ಒಳ್ಳೆಯ ಸಂಬಳ ಸಿಗುತ್ತದೆ, ಅಲ್ಲಿಗೆ ನಮ್ಮ ಲೈಫ್ ಸೆಟಲ್ ಎಂದುಕೊಳ್ಳುವ ಅವನಂತಹ ಮನಸ್ಥಿತಿಯವನನ್ನು ಹೊರಗಡೆ ಕರೆದುಕೊಂಡು ಬಂದ ಸೌರಭಿ ಇಂದು ಅವನ ಸಂಗಾತಿ. ಅವನೆಲ್ಲ ಸಾಧನೆಗೆ ಸ್ಫೂರ್ತಿಯವಳು. ಅವನ ಜೀವನದ ದಿಕ್ಕನ್ನು ಅರ್ಥಪೂರ್ಣ ಹಾದಿಯತ್ತ ನಡೆಸಿದ ಅವಳನ್ನು ಕೈ ಹಿಡಿದಿದ್ದಕ್ಕೆ ಹೆಮ್ಮೆ ಎನಿಸುತ್ತದೆ. ಓ ಹೈದಾ, ಮುಸ್ಸಂಜೆಯಾಯಿತು, ಮನೆಯಲ್ಲಿ ಒಬ್ಳು ಹೆಂಡತಿ ಇರ್ತಾಳೆ, ನಿಮ್ಮ ದಾರಿಯನ್ನೇ ಕಾಯ್ತಾ ಇರ್ತಾಳೆ ಅನ್ನುವ ಪರಿಜ್ಞಾನ ಇಲ್ವೇನು ಎಂದೆನ್ನುತ್ತಾ ಅವನತ್ತ ಬರುತ್ತಿದ್ದ ಸೌರಭಿಯನ್ನು ಕಣ್ತುಂಬಿಕೊಂಡ. ಹೇ ಸೌರಭಿ, ನಿನ್ನ ಮಡಿಲಲ್ಲಿ ಮಲಗ್ಲ, ಅದಕ್ಕೇನಂತೆ ಎಂದು ನನ್ನನ್ನು ಮಗುವಿನಂತೆ ಅವಳ ತೊಡೆಯ ಮೇಲೆ ಮಲಗಿಸಿಕೊಂಡವಳು ನನ್ನ ಕೂದಲುಗಳಲ್ಲಿ ನವಿರಾಗಿ ಬೆರಳಾಡಿಸುತ್ತಿದ್ದಳು. ಅವಳ ಮಡಿಲಲ್ಲಿ ಮಲಗಿ ಪೂರ್ಣ ಚಂದ್ರನನ್ನು ದಿಟ್ಟಿಸುತ್ತಾ, ಸೌರಭಿ, ಆವತ್ತು ನೀನ್ ಹೇಳಿದ ಮಾತು ಅಕ್ಷರಶಃ ನಿಜ ಎನಿಸುತ್ತಿದೆ ನನಗೆ. ಈ ಹುಲ್ಲಸಿರಿನ ಮೇಲೆ ತಂಪಾದ ಗಾಳಿಯಲ್ಲಿ ನಿನ್ನ ಹೂವಂತ ಮಡಿಲಲ್ಲಿ ಮಲಗಿ ಅಗಸದ ಚಂದ್ರನನ್ನು ದಿಟ್ಟಿಸುತ್ತಿರುವ ನಾನೇ ಅದೃಷ್ಟಶಾಲಿ. ಪಟ್ಟಣದ ಯಾಂತ್ರಿಕತೆಗಿಂತ ಹಳ್ಳಿಯ ಸೊಗಡೆ ಮನಸ್ಸಿಗೆ ಹಿತವೆನಿಸುತ್ತಿದೆ. ಈ ಸಮಯದಲ್ಲಿ ಒಂದು ಸಾಲು ನೆನಪಿಗೆ ಬರುತ್ತಿದೆ ನನಗೆ. ಹೇಳಿ ಯಜಮಾನರೇ, ಕೇಳೋಣ ಎಂದು ಮೂಗನ್ನು ಹಿಂಡಿದ್ದಳು. ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯ ನರಿವ ಸತಿಯಿರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ. ಹೊಗಳಿದ್ದು ಮುಗಿದಿದ್ರೆ ನಿಮ್ಗೋಸ್ಕರ ಅಂತ ಬಿಸಿ ಬಿಸಿ ಹೋಳಿಗೆ ಮಾಡಿದ್ದೇನೆ, ತಿನ್ನುವಿರಂತೆ, ಬನ್ನಿ ಹೋಗೋಣ ಎಂದು ಮೇಲೆ ಏಳಲು ಹೊರಟವಳನ್ನು ಅರ್ಧಕ್ಕೆ ತಡೆದು, ಸೌರಭಿ, ಕುತೂಹಲಕ್ಕೆ ಕೇಳ್ತೀನಿ, ನಿಜ ಹೇಳು, ಮೊದಲ ಸರ್ತಿ ನನ್ನನ್ನು ಮಾವಿನ ತೋಟದಲ್ಲಿ ನೋಡಿದಾಗ ಏನನಿಸಿತ್ತು ನಿನಗೆ? ನಿಜ ಹೇಳ, ಹುಡುಗಿಯರ ಕಳ್ಳ ಎನಿಸಿತ್ತು ಎಂದು ಬಾಯಿಯ ಮೇಲೆ ಬೆರಳಿಟ್ಟು ನಗಾಡುತ್ತಾ ಅವನಿಂದ ತಪ್ಪಿಸಿಕೊಂಡು ದೂರಕ್ಕೆ ಓಡಿದ್ದಳು. ಏ ತರ್ಲೆ, ನಿನ್ಕೋ ಅಲ್ಲಿ, ಇದೇ ನಿನ್ಗಿವತ್ತು ಎಂದು ಅವಳನ್ನು ಅಟ್ಟಾಡಿಸಿಕೊಂಡು ಹೊರಟ. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.